ಅಲ್ಲಿ ತೋಟದಾಗ ಟ್ಯಾಕ್ಟ್ರಿ ಲೋಡ್ ಆಗಿ ನಿಂತೈತಿ, ಇಲ್ಲಿ ಹಳ್ಳಿ ಹೊಡ್ತಾ ನಿಂತಿರುವಲ್ಲೋ. ಹೋಗ ತೆಗೆದುಕೊಂಡು ಬಾ ಟ್ಯಾಕ್ಟ್ರಿಯನ್ನ. ಡ್ಯಾಡಿ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಅದಕ್ಕೇಕೆ ಸಂಕೋಚ ಪಡುತ್ತೀಯಮ್ಮ? ಒಂದು ಮಾತೇನು, 100 ಮಾತಿದ್ರು ಕೇಳು. ಅದರಿಂದ ನೀನು ಸಂತೋಷವಾಗಿ ಇರ್ತೀನಿ ಅನ್ನೋದಾದ್ರೆ ಅದನ್ನು ನಾನು ಯಾಕೆ ಬೇಡ ಅನ್ನಲ್ಲಮ್ಮ. ಅಲ್ರೇ ಅವರ ನಮ್ ಗೌಡ್ರು ಎಂತೆಂತವ್ರಿಗೆ ಎಂತೆಂತ ಕೆಲಸ ಮಾಡಿಕೊಟ್ಟಾರ. ಈ ಹೊಟ್ಟೆ ಹುಟ್ಟಿದ ಮಗಳಿಗಿಲ್ಲ ಅಂತಾರ, ಅದೇನಂತ ಬಾಯ್ ಬಿಟ್ಟು ಹೇಳ್ರಲ್ಲ. ನೋಡಿ ಡ್ಯಾಡಿ, ಇದು ನನ್ನ ಜೀವನದ ಪ್ರಶ್ನೆ ಅಂತ ನನಗೆ ಗೊತ್ತಿದ್ರು ಕೂಡ ಇದನ್ನ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ಆ ಮಾತಿಗೆ ನೀವು ಒಪ್ಪುತ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅಯ್ಯೋ ಸುಮಾ, ಅದೇನಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನನಗೆ ಗೊತ್ತಾಗುವುದು. ನೀನು ಹೀಗೆ ಸುದ್ದಿ ಬಳಸಿ ಮಾತನಾಡಿದರೆ ನನಗೆ ಹೇಗಮ್ಮ ತಿಳಿಯಬೇಕು? ಡ್ಯಾಡಿ, ಅದು ನಾನು ಒಬ್ಬ ಹುಡುಗನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವರನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ದೇನೆ. ಅದಕ್ಕೆ ತಮ್ಮ ಅನುಮತಿ ಕೊಟ್ರೆ. ಅಯ್ಯೋ ಹುಚ್ಚಿ, ಅದಕ್ಕೇಕೆ ಸಂಕೋಚ ಪಡುತ್ತೀಯಮ್ಮ? ಇಂದಿನ ಯುಗದಲ್ಲಿ ಪ್ರೀತಿ ಪ್ರೇಮ ಮಾಮೂಲಿ ತಾನೆ. ಹೇಳು, ಅವನ ಯಾರಂತ ಹೇಳು, ಹಿಂದೆ ಕರೆಸಿ ನಾನು ಮಾತನಾಡುತ್ತೇನೆ. ಈ MLA ಸಿದ್ದಪ್ಪನ ಮಗಳನ್ನು ಕೈ ಹಿಡಿಯೋನು ಅದೃಷ್ಟ ಮಾಡಿರ್ಬೇಕು. ಅವರ ಈ ಅದೃಷ್ಟವಂತ ಯಾರಂತ ಸ್ವಲ್ಪ ಬಾಯ್ ಬಿಚ್ಚಿ ಹೇಳ್ರಿ, ನಾವು ಕೇಳ್ತೀವಿ. ಡ್ಯಾಡಿ, ಈ ಊರಲ್ಲಿ ಒಬ್ಬ ಶಂಕರನ ಅಂತಿದಾರಲ್ಲ, ಅವ್ರು ತಮ್ಮ ಜಗದೀಶ್ ಅಂತ. ಸುಮಾ, ಹೆಚ್ಚು ಮಾತನಾಡಿದ್ರೆ ನಿಂತಲೇ ಕೊಚ್ಚಿ ಹಾಕಿಬಿಟ್ಟೇನು. ನಾನೇನು ನನ್ನ ಯೋಗ್ಯತೆಯನ್ನು ನನ್ನ ಅಂತಸ್ತಿಗೆ ತಕ್ಕಂತೆ ಹುಡುಗನನ್ನು ಹುಡುಕುವುದನ್ನು ಬಿಟ್ಟು ತನ್ನಕ್ಕೂ ಗತಿ ಇಲ್ಲದ ವಿಕಾರಿ ನನ್ನ ಮಗನ ಮದುವೆ ಆಗುತ್ತೆ ಎಂದು ಹೇಳ್ತೀಯಲ್ಲ, ನಾಚಿಕೆ ಆಗುವುದಿಲ್ಲ ಮಾತುಗಟ್ಟವ್ರೆ. ಡ್ಯಾಡಿ, ಜಗದೀಶ್ ಬಡವನಾಗಿರಬಹುದು, ಆದ್ರೆ ಒಳ್ಳೆ ಗುಣವಂತ ಎಂಬುದನ್ನು ಮರೆಯಬೇಡಿ. ಸಾಕು ಬಾಯಿ ಮುಚ್ಚು. ತಾಯಿ ಇಲ್ಲದ ತಪ್ಪಲಿ ಎಂದು ಪ್ರೀತಿಯಿಂದ ಸಾಕಿ ಸಲವಿ ಅಂತ ಗಿಡದ ಕೈಯಲ್ಲಿ ಕೊಡುವುದಕ್ಕೆ ನಾನೇನು ಮೂರ್ಖನಲ್ಲ. ನನ್ನ ಯೋಗ್ಯತೆಯೇನು, ನನ್ನ ಅಂತಸ್ತೇನು. ನಾನು ತಿಂದು ಬಿಸಾಕಿದ ಎಂಜಲನ್ನು ತಿಂದು ಬದುಕುವ ನಾಯಿ ವಂಶದವರ ಮನೆಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುವಕ್ಕೆ ಅದು ಎಂದಿಗೂ ಸಾಧ್ಯವಿಲ್ಲ. ನಾಯಿ ವಂಶದವನೆಂದು ನಾಯಿ ಅಂತ ಮಗಳಿದರೆ ನಾಲಿಗೆಯನ್ನು ಅಡ್ಡಡ್ಡಾಗಿ ಸಿಳ್ಳಿ ಬಿಟ್ಟದ ಮಗನ. ಎಚ್ಚರದಿಂದ ಮಾತನಾಡು. ನನ್ನ ಮನೆಗೆ ಬಂದು ನನಗೆ ನಾಯಿ ಎಂದು ಬಗಳುವಿಯ? ಹಿಂದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲದೆ ಈಗ ಏನೂ ಅರಿಯದ ನನ್ನ ಮಗಳ ಮೇಲೆ ನಿಮ್ಮ ತಮ್ಮನನ್ನು ಚೂಬಿಟ್ಟಿದೆಯಾ ಮಗನೇ? ಸಿದ್ದಪ್ಪ, ಇದರಲ್ಲಿ ನಿನ್ನ ತಂಗಿಯ ತಪ್ಪಿದೆಯೋ ಅಥವಾ ನಿನ್ನ ತಮ್ಮನ ತಪ್ಪಿದೆ ಅನ್ನುವುದು ಇಬ್ಬರಿಗೆ ಮಾತ್ರ ಗೊತ್ತು. ನಮ್ಮ ಅವ್ರದ್ದೇನೋ ತಪ್ಪಲ್ಲಪ್ಪ, ಎಲ್ಲ ಏನೋ ತಮ್ಮನ ತಪ್ಪ. ಪ್ರೀತಿ ಮಾಡ್ಯಾನಪ್ಪ, ಗುಡಿ ಮಳ್ಳಾಗೈತಿ, ಅವನ ಸ್ವಲ್ಪ ಕೆಲಸ ಇರೋದು. ಬೇಕಾದ್ರೆ ನನ್ನ ಮಗಳಿಗೆ ಆದಿಯಲ್ಲಿ ಭಿಕ್ಷೆ ಬೇಡವನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ವಿನಃ ನಿಮ್ಮಂತ ಮಾನಗೆಟ್ಟ ಮನೆತನಕ್ಕೆ ಕೊಡಲಾರೆ. ಮಾನಗೆಟ್ಟ ಮನೆತನ ನಮ್ಮದಲ್ಲಲೇ ಸಿದ್ದಪ್ಪ, ಮಾನಗೆಟ್ಟ ಮನೆತನ ನಿಮ್ಮದು. ನನಗೆ ಬಿ ಹಿಡಿದುಕೊಂಡು ಮಾತನಾಡು. ನಮ್ಮ ಮನೆಗೆ ಬಂದು ನಮಗೆ ಮಾನಗೆಟ್ಟವರು ಅಂತ ಮಾತಾಡುತ್ತೇನೋ, ಎಷ್ಟು ಸೊಕ್ಕ ನಿನಗೆ. ನೋಡಮ್ಮ ಸುಮ, ನನ್ನ ತಮ್ಮ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮನೆಗೆ ಬಂದು ಹೇಗಾದರೂ ಮಾಡಿ ನಿಮ್ಮಿಬ್ಬರ ಕಾಲನ್ನು ಹಿಡಿದಾದರೂ ಈ ಮದುವೆಯನ್ನು ಒಪ್ಪಿಸೋಣ ಅಂತ ಬಂದೇನು ಹೊರತು ನಿನ್ನ ಆಸ್ತಿ ಅಂತಸ್ತು ನನಗೆ ಬೇಕಾಗಿಲ್ಲ. ನೋಡು, ನಾನು ಪ್ರೀತಿಸಿದ್ದು ನಿನ್ನ ತಮ್ಮನನ್ನ, ನಿನ್ನನ್ನಲ್ಲ. ನೀನು ಈ ಮನೆಗೆ ಬಂದಿದ್ದಿಲ್ಲ, ನೀನ್ಯಾರು? ನಾನು ಅವರ ಅಣ್ಣ. ಅದು ಅವರ ಮನೆಯಲ್ಲಿ, ಇದು ನಮ್ಮ ಮನೆ. ನಮ್ಮ ಮನೆಯಲ್ಲಿ
ದೇಹ ತೋರಿಸುವ ಗಳಷ್ಟಿಲ್ಲ ಈ ಸಮಾಜದಲ್ಲಿ. ನಿಮ್ಮ ಬೇಳೆ ಬೇಯುವುದಕ್ಕೋಸ್ಕರ ಬೇರೊಬ್ಬರನ್ನು ಇಟ್ಟುಕೊಂಡು ಬೇಳೆ ಬೇಯ್ದ ನಂತರ ಬೀಸಾಡುವ ಹೆಣ್ಣುಗಳು ಹೆಚ್ಚಾಗಿದ್ದಾರೆ ಗಲ್ಲಿ ಗಲ್ಲಿಯ ಸಮಾಜದಲ್ಲಿ. ನೀನು ಬಂದೀದಿಗೆಟ್ಟ ರೈತ ಕಣೋ. ನಮ್ಮ ಮನೆಯಲ್ಲಿ ನಿಂತು ಸೊಕ್ಕಿನಿಂದ ಮಾತನಾಡುತ್ತಿರುವಿಯಾ? ಏನಂದೆ? ನೀತಿಗೆಟ್ಟ ರೈತ, ನೀತಿಗೆಟ್ಟ ರೈತ ಕಾಯುವುದು ಮುಂಗಾರಿನ ಹದದಲ್ಲಿ ಮುಂಗಾರಿನ ಮಳೆಯನ್ನು. ನಿಮ್ಮಂತ ಕಾಮಿನೆತ್ತಿಗೇರಿದ ಕಾಮಿನಿಯರ ಕಾಯುವುದು 18ರ ಹದದಲ್ಲಿ ಹದ್ದು ಮೀರಿದ ಮುದ್ದು ಹುಡುಗರನ್ನು. ಅಂತದ್ರಲ್ಲಿ ನಿಮ್ಮ ದಾಹ ತೀರಿಸುವುದಕ್ಕೋಸ್ಕರ ಬೇರೊಬ್ಬರನ್ನು ಇಟ್ಟುಕೊಂಡು ಪ್ರೀತಿ ಎಂಬ ಹೆಸರಿಟ್ಟುಕೊಂಡು ಪವಿತ್ರವಾದ ಪ್ರೀತಿಗೆ ಕಳಂಕ ತರುತ್ತಿದ್ದೀರಲ್ಲ, ಅದೇ ಪ್ರೀತಿಯನ್ನು ನಿನ್ನ ತಂದೆ ತಾಯಿರ ಹತ್ತಿರ ತೋರಿಸಿದರೆ ಆ ಪ್ರೀತಿ ಎಂಬ 2 ಅಕ್ಷರಕ್ಕೆ ತನಾದರೂ ಸಿಕ್ಕಿತು. ಇಲ್ಲಿಂದ ತೊಲಗುವೆಯೋ ಇಲ್ಲ ನನ್ನ ಬೂಟಿನಲ್ಲಿದ್ದ ಒಂದು ಹೊರಗೆ ಹಾಕಲಿ. ನಿಮ್ಮ ತಮ್ಮನ ಬಿಡಿಸ ಕೈ ಬಿಡು. ಅಣ್ಣ, ಈ ಪಾಪ ತುಂಬಿದ ಇವನ ಕೈಯನ್ನು ಹೇಗೆ ಹಿಡಿಯುತ್ತೀಯಣ್ಣ? ಪಾಪ ತುಂಬಿದ ಇವನ ಕೈಯನ್ನು ಹಿಡಿದರೆ ಆ ಪಾಪ ನಿನಗೆ ಅಂಟಿದುಕೊಂಡಿತಣ್ಣ. ಬೆಟ್ಟ ಬಿಡಣ್ಣ ಇವನ ಕೈಯನ್ನು. ಸಾಕು, ಬಾಯಿ ಮುಚ್ಚು ಪಾಪಿ. ಇವರ ಮನೆಗೆ ಬಂದು ಇವರಿಗೆ ಉದ್ದಟತನದಿಂದ ಮಾತನಾಡುತ್ತಿರುವೆಯಾ? ಅದು ಹಾಗಲ್ಲಣ್ಣ.